ಜೈ ಶ್ರೀರಾಮ್ ಗೈಸ್. ಸೊ ನಾವಿವತ್ತು ದ ಮಿಲಾನೋ ಇವ್ರದ್ದು ಬ್ಯಾಗ್ ತೊಗೊಂಡು ಬಂದಿದ್ದೀವಿ. ಸೊ ಈ ಬ್ಯಾಗ್ನ ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ. 2 ಬ್ಯಾಗ್ ತೊಗೊಂಡು ಬಂದಿದ್ವಿ, 2 ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ದ ಮಿಲಾನೋ ಬಂದು ಇದು ಇಟಾಲಿಯನ್ ಕಂಪನಿ. ಸೊ ಇಲ್ಲಿ ಬ್ಯಾಗ್ಸ್ ತುಂಬ ಚೆನ್ನಾಗಿರುತ್ತೆ, ನೀವು ಒಮ್ಮೆ ನೋಡ್ಕೊಂಡು ಬನ್ನಿ. ಸೊ ಇವಾಗ ಫಸ್ಟ್ ಬ್ಯಾಗ್ ಬಂದು ಇದು ಹೆಂಗಿದೆ, ಸೊ ಇದರಲ್ಲಿ ಇದು ಬ್ಯಾಗ್ ಬಂದು ಲ್ಯಾಪ್ಟಾಪ್ ನಿಮಗೆ ಆಫೀಸಿಗೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಮೇನ್ ಬಂದು ಲ್ಯಾಪ್ಟಾಪ್ ಬ್ಯಾಗ್ ಆಯಿತಾ ಇದು. ಸೊ ಇದರಲ್ಲಿ ಸೊ ಒಂದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಮತ್ತು ಇನ್ನೊಂದು 2 ಕಂಪಾರ್ಟ್ಮೆಂಟ್ ಇದೆ. ಸೊ ಇಲ್ಲೊಂದು ಸಣ್ಣ ಪಾಕೆಟ್ ಇದೆ ಆ್ಯಂಡ್ ಇಲ್ಲೊಂದು ಪಾಕೆಟ್ ಅಷ್ಟೇ. ದಿಸ್ ಈಸ್ ಫಸ್ಟ್ ಬ್ಯಾಗ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ 2ನೇ ಬ್ಯಾಗ್ ಬಂದು ಸ್ಮಾಲ್ ಬ್ಯಾಗ್. ಸೊ ಇದು ಕಲರ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ನಮಗೆ ಐ ಕ್ಯಾಚ್ ಅಂತ ಅನ್ನಿಸ್ತು ಒಮ್ಮೆಲೆ ಫಸ್ಟ್ ಟೈಮ್ ನೋಡಿದಾಗ. ಸೊ ಅದಕ್ಕೆ ನಮಗೆ ತುಂಬ ಇಷ್ಟ ಆಯ್ತು ಅಂತ ಇದು ಬ್ಯಾಗ್ ತೊಗೊಂಡ್ವಿ. ಸೊ ಇದೆರಡು ಬ್ಯಾಗು ಸೊ ನಾವು ದ ಮಿಲಾನೋ ಇಟಾಲಿಯನ್ ಕಂಪನಿ ಬ್ಯಾಗ್ ಶಾಪಿಂದ ತೊಗೊಂಬಂದಿದ್ದು. ಸೊ ಅಲ್ಲಿ ಬ್ಯಾಗ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಇದು ಕಲರ್ ತುಂಬ ಐ ಕ್ಯಾಚಿ ಆಗಿತ್ತು. ಸೊ ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಯ್ ಸಿಜಲ್. ಹಲೋ. ಎಲ್ಲೋಗಿದ್ರಿ ಇಷ್ಟು ದಿವಸ? ಊರಿಗೆ ಹೋಗಿದ್ದೆ. ಏನು ಏನಕ್ಕೆ ಹೋಗಿದ್ದು? ಏನಕ್ಕೆ ಹೋಗಿದ್ದು? ಹಾಗೆ ಹೋಗಿದ್ದೆ. ಯಾಕೆ ಹಾಗೆ? ಭೇಟಿ ಆಗಿದ್ದೆ. ನಮ್ದು ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ರು ಸೇಜಲಲ್ಲಿ ಸೇಜಲ್ ನೀನೆಲ್ಲಿ ಹೋಗಿದ್ದೆ? ಬಂದು ಹಿಂಗೆ ಸ್ಮೆಲ್ ತಗೊಳ್ತಾ ಇದ್ದೆ ನಾನು. ತಗೋಬೇಕೇನೋ ಅಂತ ಅನ್ಕೊಂಡೆ, ಮತ್ತೆ ಅವನೇ ಹೇಳಿದ 2 ತಗೊಂಡು. ಚೆನ್ನಾಗಿದೆ ಅಲ್ಲ ಬ್ಯಾಗ್? ಮಸ್ತ್ ಸೂಪರ್. I liked it. ಲೈಕ್ ಇಟ್. ಯೆಸ್. ಇವ್ರು ನೋಡಿ ಫ್ಯಾಷನ್ ಶೋ ಮಾಡ್ತಿದ್ದಾಳೆ ಹಾಕೊಂಡು. ಚೆನ್ನಾಗಿದೆ ಅದು. ಚೆನ್ನಾಗಿದೆ. Casual, ಊಟಕ್ಕದು ಗೈಸ್ ಏನು ಗೊತ್ತಾ, ನಾನು ಇವ್ರು ಬರ್ಬೇಕಂದ್ರೆ ವಿಡಿಯೋ ಮಾಡ್ತೀನಿ ಅಂತ ಫುಲ್ ರೆಡಿ ಆಗೋದು ಬಂದದಂತೆ ಇವರು ಅಲ್ಲ? ಹೌದು, ನಾನು ಮಾಡಲೇ ಇಲ್ಲ ವಿಡಿಯೋ, ಡಿಸಪಾಯಿಂಟೆಡ್. ಇವಾಗ ಬ್ಯಾಗ್ ಶಿಫ್ಟಿಂಗ್ ಮಾಡೋಣ. ಓಲ್ಡ್ ಬ್ಯಾಗಿಂದ ನ್ಯೂ ಬ್ಯಾಗಿಗೆ ಶಿಫ್ಟಿಂಗ್. ಏನೆಲ್ಲ ಥಿಂಗ್ಸ್ ಇದೆ ಎಲ್ಲ ಹಾಕೋದು. What is that? Lipstick. Then, oh, bindi. ಹಾ, ಅಷ್ಟೇ ಬೇಸಿಕ್ಸ್ ಆ್ಯಂಡ್ ಲ್ಯಾಪ್ಟಾಪ್ ಮತ್ತು ಚಾರ್ಜರ್, ಮೊಬೈಲ್. ಕ್ಯೂಡಿ. ಮ್ಯಾಂಗೋ ಬೇಕಾ? ಮ್ಯಾಂಗೋ ಚೆನ್ನಾಗಿದೆ. ಗೈಸ್ ಏನು ಗೊತ್ತಾ, ಇವಾಗ ಶೇಜಲ್ ಅವರು ಚಕ್ಲಿ ತಂದಿದ್ದಾರೆ. ಸೊ ಇದು ಮನೆಯಲ್ಲಿ ಮಾಡಿದ ಚಕ್ಲಿ ಅಂತ. ಯಾರು ಮಾಡಿದ್ದು? ನಮ್ಮಮ್ಮ. ಅಮ್ಮ ಮಾಡಿದ ಮನೆಯಲ್ಲಿ ಮಾಡಿದ ಚಕ್ಲಿ. ಚೆನ್ನಾಗಿ ಕ್ರಿಸ್ಪಿ. ವಾವ್, ಸೌಂಡ್ ನೋಡಿ, ಸೌಂಡ್ ಕುರುಮ್ ಅಂತ ಬರ್ತಿದೆ. ಚಕ್ಲಿ ಬೇಕಾ? ಕೇಳು ಇಲ್ಲಿ ಕೇಳು. ಬೇಡ. ತಿನ್ನು. ಸಾಕು ಬಾಬಿ, ಫಿನಿಶ್. ಚೆನ್ನಾಗಿದೆ ಚಕ್ಲಿ. ಚೆನ್ನಾಗಿದೆ. ನಾನು ಹೇಳ್ಬೇಕಾ ಅದು? ಟವೋ ಫಿನಿಶ್. ಇಲ್ಲ ಇನ್ನಿಲ್ಲ, ತಿನ್ಬಾರ್ದು ಬಾಬು ನೀನು. ಫೈನಲ್ ಅಂದ್ಕೊಡ್ತೀನಿ ಆಯ್ತಾ?
ಸೊ ಗಾಯ್ಸ್, ಇವಾಗ ನಾವು ಡಿನ್ನರ್ಗೆ ಚಪಾತಿ ಮಾಡ್ತಿದ್ದೀವಿ. ಸೊ ಚಪಾತಿಗೆ ಚಪಾತಿ ಹಿಟ್ಟನ್ನ ಈ ಮೆಷಿನಲ್ಲಿ ನಾವು ಮಾಡ್ತಿದ್ದೀವಿ. ಸೊ ಈ ಮೆಷಿನ್ ಶೆಫ್ GPT ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇದರ ಹೆಸರು ಬಂದು ಡೆಲಿ ಶಾಪ್ ಅಂತ. ಸೊ ಇದರಲ್ಲಿ ನೀವು ಚಪಾತಿ ಹಿಟ್ಟು ಮಾತ್ರ ಅಲ್ಲ, ಏನೇ ಅಡುಗೆ ಇದ್ರೂ ಏನೇ ಮಾಡ್ಬೋದು. ಸೊ ಇಲ್ಲಿ ಮಾನಿಟರ್ ಇರುತ್ತೆ. ಸೊ ಮಾನಿಟರಲ್ಲಿ ಇಲ್ಲಿ ರೆಸಿಪಿ ತೋರಿಸ್ತಾರೆ. ಸೊ ರೆಸಿಪಿ ನಿಮಗೆ ಯಾವ್ದು ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತಂದಿಟ್ಕೋಬೇಕು. ಸೊ ಇಂಗ್ರೀಡಿಯೆಂಟ್ಸ್ ಅದು ಹೇಳಿದ ಪ್ರಕಾರ ನೀವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೊ ನಾನು ಇದನ್ನ ಕಂಪ್ಲೀಟ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಮಾಡೋದಂತ. ಸೊ ಇವಾಗ ನಾವು ಖಾಲಿ ಚಪಾತಿಗೆ ಚಪಾತಿ ಹಿಟ್ಟು ಮಾಡ್ತಿದ್ದೀವಿ ಅಷ್ಟೇ. ಸೊ ಚಪಾತಿ ಹಿಟ್ಟು ಹೆಂಗೆ ಮಾಡುತ್ತಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಮೆಷಿನ್ ಆನ್ ಮಾಡ್ತೀವಿ. ಆನ್ ಮಾಡಿದಾಗ ಹಿಂಗೆ ಬರುತ್ತೆ. ಸೊ ಇದು ಆನ್ ಆದಮೇಲೆ, ಸೊ ಇದು ಮೆಷಿನ್ ಬಂದು ನೀವು ಪಿ ಜಿಯಲ್ಲಿ ಇರೋದಾದರೆ ಅಥವಾ ಸ್ಟೂಡೆಂಟ್ಸಿಗೆ ಎಲ್ಲ ಯೂಸ್ಫುಲ್. ಯಾರಿಗೆಲ್ಲ ಅಡಿಗೆ ಬರೋದಲ್ಲ, ಸೊ ಅವರು ಈ ಮೆಷಿನ್ನ ತೊಗೊಳ್ಳಿ. ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ನಮಗೆ ಅಡಿಗೆ ಬರುತ್ತೆ, ನಮಗೆ ಬರೋದಿಲ್ಲ ಅಂತಲ್ಲ. ಸೊ ಬಂದ್ರೂ ನಾವು ಇದು ಮೆಷಿನ್ ತೊಗೊಂಡಿದ್ವಿ ಬಿಕಾಸ್ ಕೆಲವೊಂದು ಸ್ಪೆಷಲ್ ರೆಸಿಪೀಸ್ ಇದೆ ಇದರಲ್ಲಿ. ಸೊ ನಮಗೆ ಹೋಟೆಲ್ ಥರ ರೆಸಿಪೀಸ್ ಏನಾದರೂ ತಿನ್ನಬೇಕಂತ ಹೇಳಿದರೆ ಸೊ ಇದರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಮಿಷಿನ್ನ ತೊಗೊಂಡಿದ್ವಿ ಅಷ್ಟೇ. ಸೊ ಗೈಸ್, ಇದರಲ್ಲಿ ಟೋಟಲ್ 500 ರೆಸಿಪೀಸ್ ಇದೆ. ಸೊ ಇಲ್ಲಿ ಕಾಣ್ತಿದೆ ನೋಡಿ ಏನೆಲ್ಲ ರೆಸಿಪೀಸ್ ಇದೆ. ಚೆನ್ನೈ ಸ್ಟೈಲ್ ಸಾಂಬಾರ್, ಬೀಟ್ರೂಟ್ ರಸಮ್, ಇದೆಲ್ಲ ತೋರಿಸ್ತಿದೆ. ರಾಜ್ಮಾ, ರಸಮ್ ಎಲ್ಲ ತೋರಿಸ್ತಿದೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಿಮಗೆ ಏನೆಲ್ಲ ಐಟಮ್ಸ್ ಬೇಕು ಈ ರೆಸಿಪೀಸ್ಗಂತ ತೋರಿಸುತ್ತೆ. ಸೊ ಅದರ ಪ್ರಕಾರ ಅದು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನೀವು ಯಾವ್ದು ರೆಸಿಪಿ ಇವಾಗ ಇದಕ್ಕೆ ಹಾಕಬೇಕು ಅಂತ ಅಲ್ಲಿ ತೋರಿಸುತ್ತೆ. ಹಾಗೆ ಹಾಕ್ಕೊಂಡ್ರೆ ಸೊ ಆಮೇಲೆ ನಿಮ್ಮದು ರೆಸಿಪಿ ರೆಡಿಯಾಗಿ ಬರುತ್ತೆ. ಸೊ ನಾವಿವಾಗ ಚಪಾತಿ ಅಟ್ಟ ಇದರಲ್ಲಿ ಹೆಂಗೆ ಮಾಡೋದು ಆ್ಯಂಡ್ ಇದರಲ್ಲಿ ನಾವು ವೆಜಿಟೇಬಲ್ಸನ್ನು ಆ್ಯಂಡ್ ಚಾಪ್ ಮಾಡ್ಕೋಬೋದು. ನಿಮಗೆ ಇನ್ ಕೇಸ್ ಸಾಂಬಾರಿಗೆ ಆರ್ ನಿಮಗೆ ಪಲ್ಯಗೆ ವೆಜಿಟೇಬಲ್ಸ್ ಏನಾದರೂ ಬೇಕಂದರೆ, ಸೊ ಸ್ಮಾಲ್ ಪೀಸ್ ಬೇಕಂದರೆ ಇದರಲ್ಲಿ ಚಾಪ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನನ್ನ ಚಿಕನಲ್ಲಿ ರೆಡಿ ಆಗ್ತದೆ. ಅವ್ರದ್ದು ಚಿಕನಲ್ಲಿ ಬೇಯ್ತಾ ಇದೆ. ಇಲ್ಲಿ ಚಪಾತಿ ಡೋಫ್ ಹೆಂಗೆ ಮಾಡೋದು, ಎಷ್ಟು ಜನಕ್ಕೆ ಬೇಕಂತ ಹಾಂ, ಇಲ್ಲಿ ಎಷ್ಟು ಜನಕ್ಕೆ ಬೇಕು 3, 4 ಹಾಗೆ ಎಲ್ಲ ತೋರಿಸಿದೆ. ಚಪಾತಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಚಪಾತಿ ಹಿಟ್ಟಿಗೆ ಸೊ ವೀಟ್ ಫ್ಲೋರ್, ಆಯಿಲ್ ಆ್ಯಂಡ್ ವಾಟರ್, ಇದು 3 ಇರಬೇಕು. ಸೊ ಇದು ಹೇಗೆ ಮಾಡೋದಂತ ಇಲ್ಲಿ ತೋರಿಸುತ್ತೆ. ಓಕೆ, ಸ್ಟಾರ್ಟ್. ಸೊ ಇದು ಅಂದರೆ ಸ್ಕೇಲ್ ಮಾಡೋದು, ಅಂದರೆ ಇದರಲ್ಲಿ ಎಷ್ಟು ಗ್ರಾಮ್ ಬೇಕು ಅಂತ ಮೆನ್ಷನ್ ಮಾಡಿದರೆ ಅಷ್ಟು ಗ್ರಾಮಲ್ಲಿ ಸ್ಕೇಲ್ ಮಾಡಿಕೊಂಡು ಹಾಕಬೇಕು. ಇಲ್ಲಿ ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಂತ ಅವ್ರು ಮೆನ್ಷನ್ ಮಾಡಿರ್ತಾರೆ, ಅಷ್ಟೇ ಹಾಕಬೇಕು. ಆವಾಗ ಮಾಡಿದರೆ ಮಾತ್ರ ನಿಮಗೆ ಪರ್ಫೆಕ್ಟ್ ರೆಸಿಪಿ ಬರುತ್ತೆ. ಅದರಲ್ಲಿ ಹೆಂಗೆ ತೋರಿಸಿರ್ತಾರೆ ಹಾಗೆ ಬರುತ್ತೆ ರೆಸಿಪೀಸ್. ಸೊ ಇವಾಗ ಅಟ್ಟ ಎಷ್ಟು ಬೇಕು ಅಷ್ಟೇ ಅವಳು ಸ್ಕೇಲ್ ಮಾಡಿ ಹಾಕ್ತಿದ್ದಾಳೆ. ಇವಾಗ ಇದಕ್ಕೆ ಹಾಕಬೇಕು ಅಟ್ಟ, ಆಯಿತಾ. ನೆಕ್ಸ್ಟ್ ಬಂದು ಇಲ್ಲಿ ಏನು ಹೇಳಿದ್ದಾರೆ, ಆಯಿಲ್ ಹೇಳಿದ್ದಾರೆ. ಸ್ವಲ್ಪ ಆಯಿಲ್ ಹಾಕೋಬೇಕಿದೆ. ಸೊ ಇದಕ್ಕೆ 1.5 ಲಾರ್ಜ್ ಸ್ಪೂನ್ಸ್, ಅವ್ರದ್ದೇ ಸ್ಪೂನ್ ಕೊಟ್ಟಿರ್ತಾರೆ. ಸೊ ಆ ಸ್ಪೂನ್ಸಲ್ಲಿ ನೀವು ಆಯಿಲ್ ಹಾಕೋಬೇಕು. ಸೊ ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ಆಯಿಲ್ ಹಾಕಿದ್ರೆ ತುಂಬ. ಸೊ ಇಲ್ಲಿ ವಾಟರ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ನಾವು ಸ್ಕೇಲ್ ಮಾಡಿ ನೋಡಿ. ಜಾಸ್ತಿ ಹಾಂ, ಪರ್ಫೆಕ್ಟ್ 161. ಓಕೆ, ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಹಾಕಬೇಕು. ಅದಾದಮೇಲೆ ಏನು ಮಾಡಬೇಕು, ವಿವರಿಸ್ಬೇಕು. ಸೊ ಇದರಲ್ಲಿ ಪ್ರೊಸೀಜರ್ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಮಾಡೋದು, ಹೆಂಗೆ ಸ್ಟಾರ್ಟ್ ಮಾಡೋದು. ಅಂದರೆ ಬಾಯನ್ನ ಮುಚ್ಚಬೇಕು ನಿಮಗೆ. ಓಕೆ, ಆ್ಯಂಡ್ ದೆನ್ ಸ್ಟಾರ್ಟ್. 4.5
ಟೋಟಲ್ ಟೈಮ್ ಅಷ್ಟು ಮಿನಿಟ್ಸ್ ತೋರಿಸ್ತದೆ. ಸೊ ಅದಾದಮೇಲೆ ನಿಮಗೆ ಚಪಾತಿ ಡಫ್ ರೆಡಿಯಾಗಿ ಬರುತ್ತೆ. ತುಂಬ ಬಿಸಿ ಇದೆ. ಚಿಕನಾ ಹೌದು. ಒಂದು ಸ್ವಲ್ಪ ತಡೀರಿ. ಓಕೆ. ಅಷ್ಟುವರೆಗೆ ಈ ಫ್ಲೇಕ್ಸ್ ಇದಾವಲ್ಲ ತಿನ್ನೋದು. ಎಷ್ಟು ಗೈಸ್ ಇವ್ರು ಯಾವಾಗ ತಿಂತಾನೆ ಇರ್ತಾರೆ, ತಿನ್ನೋದಂದ್ರೆ ತುಂಬ ಇಷ್ಟ ಅಂತೆ. ಸೊ ಗೈಸ್ ಇವಾಗ ಟೈಮಿಂಗ್ ಆಯ್ತು ನೋಡಿ. ಇವಾಗ ಎಲ್ಲ ಆಗಿದೆ. ಸೊ ಮೇಕಿಂಗ್ ಡಫ್ ಅಂತ ಬಂದಿದೆ ನೋಡಿ. ಸೊ ಇದಾದಮೇಲೆ ಕೀಪ್ ದ ಕ್ರೌನ್ ಆಫ್, ಅಂದರೆ ಕ್ರೌನ್ನ ತೆಗೆದು ನಾವು ಓಪನ್ ಮಾಡಿದ್ರೆ ಡಫ್ ರೆಡಿ ಆಗಿರುತ್ತೆ. ಹಿಯರ್ ಹಿಂಗೆ ಇರುತ್ತೆ. ಡಫ್ ಇಸ್ ರೆಡಿ. ಸೊ ಅದೇನು ಇವಾಗ ಚಪಾತಿ ಮಾಡ್ಕೊಂಡು ತಿಂದ್ರೆ ಆಯಿತು. ಹಿಂಗೆ ರೆಡಿ ಆಗುತ್ತೆ. ಸೊ ಗೈಸ್ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಗುಡ್ ನೈಟ್.